ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಆರಾಧ್ಯ ದೈವನಾಗಿರುವಂತಹ ಮಲೆ ಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ನಾವು ಕ್ರೋಧಿನಾಮ ಸಂವತ್ಸರದಲ್ಲಿದ್ದೀವಿ, ಹೊಸ ಸಂವತ್ಸರದಲ್ಲಿದ್ದೇವೆ. ಈ ವರ್ಷದ ವರ್ಷ ಭವಿಷ್ಯ ಹೇಗಿದೆ, ಯಾವ್ಯಾವ ರಾಶಿಯವರಿಗೆ ಏನೇನು ಫಲ ಅನ್ನುವಂತಹ ವಿಚಾರಗಳ ಬಗ್ಗೆ ನಾವು ತಿಳಿದುಕೊಳ್ಳುವಂಥ ಒಂದು ಪುಟ್ಟ ಪ್ರಯತ್ನವನ್ನು ಮಾಡೋಣ. ಅದರ ಜೊತೆಗೆ ಇನ್ನೂ ಯಾರು ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಫಾಲೋ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಪಂಚಾಂಗ ಶ್ರವಣ ಅನ್ನುವಂಥದ್ದು ಬಹಳ ಮುಖ್ಯ. ಯುಗಾದಿ ಹಬ್ಬದ ದಿನ ಮಾತ್ರ ಅಲ್ಲ, ಪ್ರತಿನಿತ್ಯ ಕೂಡ ಪಂಚಾಂಗ ಶ್ರವಣವನ್ನು ನಾವು ಮಾಡಬೇಕು. ಪಂಚಾಂಗ ಶ್ರವಣದಿಂದ ಹೇಳ್ತಾರೆ, ತಿಥಿ ಶ್ರವಣದಿಂದ ಸಂಪತ್ತು, ವಾರ ಶ್ರವಣದಿಂದ ಆಯಸ್ಸು ವೃದ್ಧಿ, ನಕ್ಷತ್ರ ಶ್ರವಣದಿಂದ ಎಲ್ಲ ರೀತಿಯ ಪಾಪನಾಶ ಆಗುವಂಥದ್ದು, ಯೋಗ ಶ್ರವಣದಿಂದ ಅಂದರೆ ಇವತ್ತು ಯಾವ ಯೋಗ ಇದೆ ಅನ್ನುವಂಥದ್ದನ್ನು ಓದೋದ್ರಿಂದನೇ ರೋಗ ನಿವಾರಣೆ. ಅದರ ಜೊತೆಗೆ ಕರಣವನ್ನು ನಾವು ಪ್ರತಿನಿತ್ಯ ಅಧ್ಯಯನ ಮಾಡೋದ್ರಿಂದ, ಓದೋದ್ರಿಂದ, ಶ್ರವಣ ಮಾಡೋದ್ರಿಂದ ನಮಗೆ ಬೇಕಾದಂತಹ ಎಲ್ಲ ಫಲಗಳು ಕೂಡ ಪ್ರಾಪ್ತಿಯಾಗ್ತದೆ. ಅದರ ಜೊತೆಗೆ ನಿತ್ಯ ಪಂಚಾಂಗ ಶ್ರವಣ ಎಷ್ಟು ಶ್ರೇಷ್ಠವಾದದ್ದು ಅಂದರೆ, ಗಂಗಾ ಸ್ನಾನ ಎಷ್ಟು ಪವಿತ್ರವೋ ಅಷ್ಟು ಪವಿತ್ರವಾಗಿರುವಂಥದ್ದು. ಇನ್ನು ಕ್ರೋಧಿನಾಮ ಸಂವತ್ಸರದಲ್ಲಿ ಅನೇಕ ತರಹ ಒಂದಷ್ಟು ಬಾಧೆಗಳನ್ನು ಕೂಡ ನಾವು ಅನುಭವಿಸ್ಬೇಕಾಗ್ತದೆ ಅನ್ನುವಂಥ ವಿಚಾರವನ್ನು ನಾವು ಮರೆಯುವಂಥದ್ದಿಲ್ಲ. ಇನ್ನು ಪ್ರಮುಖವಾಗಿ ಆದಾಯ ಮತ್ತು ವ್ಯಯ, ಅದ್ರ ಜೊತೆಗೆ ಮೇಷರಾಶಿಯವರಿಗೆ ಈ ವರ್ಷ ಹೇಗಿದೆ, ವೃಷಭ ರಾಶಿಯವ್ರಿಗೆ ಹೇಗಿದೆ ಅನ್ನುವಂಥ ದ್ವಾದಶ ರಾಶಿ ಫಲವನ್ನು ತಿಳಿಸುವಂಥ ಒಂದು ಪುಟ್ಟ ಪ್ರಯತ್ನ. ನೋಡಿ, ಮೊದಲನೇದಾಗಿ ಈ ವರ್ಷದ ರಾಜ ಬಂದು ಕುಜ, ಈ ವರ್ಷದ ಮಂತ್ರಿ ಬಂದು ಶನಿ. ಕುಜ ಶನಿ ಕಾಂಬಿನೇಷನ್ನೇ ಅಷ್ಟೊಂದು ಒಳ್ಳೇದಲ್ಲ. ಯಾಕಂದ್ರೆ ರಾಜ ಹೇಳದ್ ಮಂತ್ರಿ ಕೇಳಲ್ಲ, ಮಂತ್ರಿ ಹೇಳಿದ್ದು ರಾಜ ಕೇಳದೇ ಇಲ್ಲ. ಮತ್ತೆ ಕುಜ ಅಂದ್ರೆ ಅಗ್ರೆಸಿವ್ನೆಸ್, ಯುದ್ಧ ಭೀತಿ, ಜಗಳ, ಕದನ ಮತ್ತು ಯುಗಾದಿ ನಂತರದ ದಿನಗಳಲ್ಲಿ ದೊಡ್ಡ ಮಟ್ಟದ ರಾಜಕಾರಣದಲ್ಲಿ ಬದಲಾವಣೆಗಳು. ಒಟ್ಟಾರೆಯಾಗಿ ಈ ಕ್ರೋಧಿನಾಮ ಸಂವತ್ಸರದಲ್ಲಿ ಜನರಿಗೆ ನಿರಾಳವಾದಂತಹ ಪರಿಸ್ಥಿತಿ ಇರೋದಿಲ್ಲ. ಜೊತೆಗೆ ಶನಿ ಮತ್ತು ಕುಜ ರಾಜ ಮತ್ತು ಮಂತ್ರಿ ಆಗಿರೋದ್ರಿಂದ ಈ ಬಾರಿಯ ಬಿಸಿಲಿನ ಬೇಗೆ ಅತಿ ಹೆಚ್ಚು ಜಾಸ್ತಿ ಆಗುವಂಥದ್ದು, ತಾಪಮಾನವನ್ನು ಅನುಭವಿಸುವಂಥದ್ದು, ರೋಗ ಬಾಧೆಗಳನ್ನು ಅನುಭವಿಸುವಂಥದ್ದು, ಎಲ್ಲ ರೀತಿಯ ಸಮಸ್ಯೆಗಳನ್ನು ನಾವು ಈ ಬಾರಿ ಸ್ವಲ್ಪ ಮಟ್ಟಿಗೆ ಅನುಭವಿಸ್ಬೇಕಾಗ್ತದೆ. ಇನ್ನು ಆದಾಯ ವ್ಯಯದ ಬಗ್ಗೆ ದೃಕ್ ಸಿದ್ಧಾಂತದ ಪ್ರಕಾರ ನೋಡಿ, ಅನೇಕರಿಗೆ ಕೆಲವು ಕನ್ಫ್ಯೂಷನ್ಸ್ ಇರುತ್ತೆ, ಏನಪ್ಪ ಒಬ್ಬೊಬ್ಬರನ್ನೊಂದು ಹೇಳ್ತಾ ಇರ್ತಾರೆ ಅಂತ. ಎರಡು ವಿಧಾನಗಳಿರುತ್ತೆ, ಒಂದು ಸಿದ್ಧಾಂತ ರೀತಿ ನೋಡುವಂಥದ್ದು, ಇನ್ನೊಂದು ದೃಕ್ ಸಿದ್ಧಾಂತದ ಪ್ರಕಾರ ಅಂದರೆ ದೃಗ್ಗಣಿತ ಪ್ರಕಾರ ನೋಡುವಂಥದ್ದು. ದೃಗ್ಗಣಿತವನ್ನೇ ನಾವು ಇತ್ತೀಚಿನ ದಿನಗಳಲ್ಲಿ ಬಳಸ್ತಾ ಇರೋದ್ರಿಂದ ಸಿದ್ಧಾಂತವನ್ನು ತುಂಬ ವರ್ಷಗಳ ಹಿಂದೆನೆ ಗಣಿತ ಭಾಗ, ಜಾತಕ ಭಾಗದಲ್ಲಿ ಅದನ್ನು ಬಿಟ್ಟಿದ್ದೇವೆ. ಬರೀ ಹಬ್ಬ ಹರಿದಿನಗಳಲ್ಲಿ ಮಾತ್ರ ಅದನ್ನು ಬಳಸೋದ್ರಿಂದ ನಾವು ಫಲಭಾಗವನ್ನು ನೋಡುವಾಗ ದೃಕ್ ಸಿದ್ಧಾಂತದ ಪ್ರಕಾರವೇ ನೋಡಬೇಕಾಗ್ತದೆ. ಇನ್ನು ಮೇಷ ವೃಶ್ಚಿಕ ರಾಶಿಯವರಿಗೆ ಹೇಳೋದಾದ್ರೆ 2% ಅವರು ಸಂಪಾದನೆಯನ್ನು ಮಾಡಿದ್ರೆ, ಅಂದರೆ ₹2 ಸಂಪಾದನೆ ಮಾಡಿದ್ರೆ 14 ರೂಪಾಯಿ ಖರ್ಚು ಮಾಡುವಂತಹ ಪರಿಸ್ಥಿತಿ ಇದೆ. ಇನ್ನು ವೃಷಭ ತುಲಾ ರಾಶಿಯವರಿಗೆ 11 ಆದಾಯ 5 ವ್ಯಯ, ಇವ್ರಿಗೆ ಸ್ವಲ್ಪ ಅನುಕೂಲ ಇದೆ. ಮಿಥುನ ಕನ್ಯಾ 2 ಆದಾಯ 5 ಖರ್ಚು. ಇನ್ನು ಕರ್ಕಾಟಕ ರಾಶಿಯವರಿಗೆ ಆದಾಯ 11 ಇದ್ರೆ 14 ರೂಪಾಯಿ ವ್ಯಯ ಇದೆ. ಸಿಂಹ ರಾಶಿಯವರಿಗೆ 14 ಆದಾಯ 11 ವ್ಯಯ. ಇನ್ನು ಧನುರ್ಮೀನ ರಾಶಿಯವರಿಗೆ 14 ಆದಾಯ 2 ವ್ಯಯ. ಮಕರ ಮತ್ತು ಕುಂಭರಾಶಿಯವರಿಗೆ 8 ಆದಾಯ 5 ವ್ಯಯ ಆಗುವಂಥದ್ದು. ಇದು ಆದಾಯ ವ್ಯಯ. ಇನ್ನು ರಾಶಿ ಭವಿಷ್ಯವನ್ನು ನೋಡೋದಾದ್ರೆ 12 ರಾಶಿಯವರಿಗೆ ಈ ವರ್ಷ ಹೇಗಿದೆ ಅನ್ನುವಂಥ ವಿಚಾರವನ್ನು ನಾವು ನೋಡೋದಾದ್ರೆ, ಮೇಷರಾಶಿಯವರಿಗೆ ಬಹಳ ವಿಶೇಷವಾಗಿ, ಅದರಲ್ಲೂ ಮೇ ನಂತರದ ದಿನಗಳಲ್ಲಿ ಬಹಳ ಶುಭ ಫಲಗಳು ಪ್ರಾಪ್ತಿಯಾಗುವಂಥದ್ದು. ದ್ರವ್ಯ ಲಾಭ, ಆರ್ಥಿಕ ಲಾಭ,
ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುವಂತಹ ಯೋಗ ಒಟ್ಟಾರೆಯಾಗಿದೆ. ಇನ್ನು ವೃಷಭ ರಾಶಿಯವರಿಗೆ ಅಷ್ಟೊಂದು ಚೆನ್ನಾಗಿಲ್ಲ. ವೃಷಭ ರಾಶಿಯವರಿಗೆ ಈ ವರ್ಷ ಒಂದಷ್ಟು ಮನೋವ್ಯತೆ, ದೈಹಿಕ ಪೀಡೆ, ಆರೋಗ್ಯಕ್ಕೋಸ್ಕರ ಹಣವನ್ನು ಖರ್ಚು ಮಾಡುವಂಥದ್ದು, ಭಯ ಮತ್ತು ಹಣಕಾಸಿನ ನಷ್ಟವನ್ನ ಅನುಭವಿಸಬೇಕಾಗ್ತದೆ. ಇನ್ನು ಮಿಥುನ ರಾಶಿಯವರಿಗೆ ಧನವ್ಯಯ ಮತ್ತು ಕಾರ್ಯ ನಷ್ಟ, ಹಣವನ್ನು ಕಳ್ಕೊತೀರಿ, ಅದ್ರ ಜೊತೆಗೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅನೇಕ ತರದ ತೊಂದರೆಗಳನ್ನು ಕೂಡ ಅನುಭವಿಸ್ತೀರಿ. ಅದಕ್ಕೋಸ್ಕರ ಈ ಮಿಥುನ ರಾಶಿಯವರು ಯಾವುದೇ ತರದ ಇನ್ವೆಸ್ಟ್ಮೆಂಟು, ಯಾವುದೇ ತರದ ಬಂಡವಾಳವನ್ನು ಹೂಡುವಂಥದ್ದನ್ನು ಸ್ವಲ್ಪ ಕಡಿಮೆ ಮಾಡಬೇಕಾಗ್ತದೆ. ಕರ್ಕಾಟಕ ರಾಶಿಯವರಿಗೆ 50-50 ಧನ ಲಾಭವೂ ಇದೆ, ಆದರೆ ಅನಾರೋಗ್ಯಕ್ಕೋಸ್ಕರ ಆಸ್ಪತ್ರೆಗೆ ಹಣವನ್ನು ಖರ್ಚು ಮಾಡುವಂತಹ ಪರಿಸ್ಥಿತಿ ಇರುತ್ತೆ. ಯಾಕಂದ್ರೆ 8ನೇ ಮನೆಯಲ್ಲಿ ಶನಿ ಸಂಚಾರ ಮಾಡ್ತಾ ಇರೋದ್ರಿಂದ, 11ನೇ ಮನೆಯಲ್ಲಿ ಗುರು ಧನವನ್ನ ಕೊಟ್ರೆ 8ನೇ ಮನೆಯಲ್ಲಿರುವಂಥ ಶನಿ ಅನಾರೋಗ್ಯಕ್ಕೆ ಹಣವನ್ನು ಖರ್ಚು ಮಾಡಿಸ್ತಾನೆ. ಕಂಟಕಾದಿಗಳು, ಮೃತ್ಯುಭಯಾದಿಗಳು ಕೂಡ ಇರುವಂಥ ಸಾಧ್ಯತೆ ಇರ್ತದೆ. ಇನ್ನು ಸಿಂಹರಾಶಿಯವ್ರಿಗೆ ಹೇಗಿದೆ ಅಂದ್ರೆ ಸ್ಥಾನನಾಶ, ಕೆಲಸದಲ್ಲಿ ಬದಲಾವಣೆ ಮಾಡುವಂಥದ್ದು, ಕೆಲಸವನ್ನು ಬಿಡುವಂಥದ್ದು, ಒತ್ತಡ, ಊರು, ಜಾಗ, ಸ್ಥಳ, ಮನೆಯನ್ನು ಬದಲಾಯಿಸುವಂತಹ ಪರಿಸ್ಥಿತಿಗಳನ್ನು ಅನುಭವಿಸಬೇಕಾಗ್ತದೆ. ಮತ್ತು ಭಯ ಮತ್ತು ಅನೇಕ ಥರದ ಕಲಹಗಳನ್ನು ಕೂಡ ನೀವು ಅನುಭವಿಸಬೇಕಾಗ್ತದೆ. ಇನ್ನು ಕನ್ಯಾ ರಾಶಿಯವರಿಗೆ ಸಂಪತ್ತು ಲಾಭ, ಲಕ್ಷ್ಮೀ ಪ್ರಾಪ್ತಿ, ಶತ್ರು ವಿರುದ್ಧ ಜಯ. ನೋಡಿ, ಕನ್ಯಾ ರಾಶಿಯವರು ಬಹಳ ಚೆನ್ನಾಗಿದೆ ಈ ವರ್ಷ. ಅನೇಕ ಸಂಪತ್ತನ್ನು ಗಳಿಸುವಂಥದ್ದು, ಆಸ್ತಿಯನ್ನು ಗಳಿಸುವಂಥದ್ದು, ಜೊತೆಗೆ ಹಣಕಾಸಿನ ಯೋಗ, ಶತ್ರುಗಳ ನಿಗ್ರಹ, ಶತ್ರುಗಳ ವಿರುದ್ಧ ಜಯವನ್ನು ಸಾಧಿಸುವಂತಹ ಯೋಗ ಇದೆ. ಇನ್ನು ತುಲಾರಾಶಿಯವರಿಗೆ ಅನಾರೋಗ್ಯ ಮತ್ತು ಕಷ್ಟಪ್ರಾಪ್ತಿ, ಆರೋಗ್ಯದ ಸಮಸ್ಯೆಗಳು ಇರುತ್ತೆ. ಅದ್ರ ಜೊತೆಗೆ ಅನೇಕ ಥರದ ಕಷ್ಟಗಳನ್ನು ಕೂಡ ತುಲಾರಾಶಿಯವರು ಈ ವರ್ಷ ಅನುಭವಿಸಬೇಕಾಗ್ತದೆ. ವೃಶ್ಚಿಕ ರಾಶಿಯವರು ಸ್ತ್ರೀ ಸೌಖ್ಯ, ಮನೆಯಲ್ಲಿ ಒಂದಷ್ಟು ಶುಭ ಕಾರ್ಯಗಳು ನಡೆಯುವಂಥದ್ದು, ವಿವಾಹ ಯೋಗ ಆಗುವಂಥದ್ದು ಇದ್ರೂ ಕೂಡ ಒಂದಷ್ಟು ನಿಮ್ಮ ಏಳಿಗೆಯನ್ನು ಸಹಿಸ್ತಾ ಇರುವಂಥ ಜನರಿಂದ ವಿರೋಧಗಳನ್ನು ಕೂಡ ನೀವು ಈ ವರ್ಷ ಅನುಭವಿಸಬೇಕಾಗ್ತದೆ. ಧನುಸು ರಾಶಿಯವರಿಗೆ ರೋಗ ಬಾಧೆ ಇದೆ, ಅದ್ರ ಜೊತೆಗೆ ದ್ರವ್ಯ ಲಾಭವೂ ಇದೆ. ಹಣಕಾಸನ್ನ ತೆಗೆದುಕೊಂಡು ಹೋಗಿ ಆಸ್ಪತ್ರೆ ಕಟ್ಟುವಂತಹ ಪರಿಸ್ಥಿತಿ ಬಂದರೂ ಕೂಡ ಒಂದಷ್ಟು ಧನಪ್ರಾಪ್ತಿ, ಒಂದಷ್ಟು ಯೋಗಗಳು ಕೂಡ ಅವರಿಗೆ ಉಂಟಾಗ್ತದೆ. ಮಕರ ರಾಶಿಯವರಿಗೆ ದ್ರವ್ಯ ಲಾಭ, ವ್ಯಾಧಿ ಮತ್ತು ಶತ್ರು ಭಯ. ಇವ್ರಿಗೂ ಅಷ್ಟೇ ನೋಡಿ, ಮಕರ ರಾಶಿಯವರಿಗೆ ಸಾಡೆ ಸಾತಿ ಕೊನೆಯ ಭಾಗದಲ್ಲಿದ್ದೀರಿ. ಒಂದಷ್ಟು ದುಡ್ಡು, ಕಾಸು, ಆಸ್ತಿ ವಿಚಾರದಲ್ಲಿ ಅನುಕೂಲ ಆದರೂ ಕೂಡ ಒಂದಷ್ಟು ಆರೋಗ್ಯ ಭಯ, ಒಂದಷ್ಟು ಶತ್ರುಗಳು ತೊಂದರೆ ಕೊಡುವಂತಹದ್ದನ್ನು ನೀವು ಅವಮಾನ, ಅಪವಾದಗಳನ್ನು ಕೂಡ ನೀವು ಅನುಭವಿಸಬೇಕಾಗ್ತದೆ. ಇನ್ನು ಕುಂಭರಾಶಿಯವರಿಗೆ ಸ್ನೇಹನಾಶ, ಬಂಧುಗಳಿಂದ ದೂರ ಆಗುವಂಥದ್ದು, ಸ್ನೇಹಿತರಿಂದ ಬೇಸರಗೊಳ್ಳುವಂತಹ ಪರಿಸ್ಥಿತಿ ಪದೇ ಪದೇ ಉಂಟಾಗ್ತದೆ. ಬುದ್ಧಿ ಕ್ಲೇಶ ಅಂದರೆ ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಂಡು ಮಾನಸಿಕವಾಗಿ ಡಿಸ್ಟರ್ಬೆನ್ಸ್ ಆಗುವಂತಹ ಪರಿಸ್ಥಿತಿಗಳು ನಿಮಗೆ ಉಂಟಾಗ್ತದೆ. ಸ್ವಲ್ಪ ನಿದ್ದೆ ಜಾಸ್ತಿ ಆಗುವಂಥದ್ದು, ಸ್ವಲ್ಪ ಚರ್ಮಬಾಧೆ ಪೀಡಿಸುವಂಥದ್ದು ಕೂಡ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಇನ್ನು ಮೀನರಾಶಿಯವರಿಗೆ ವ್ಯಾಧಿಗಳು ಮತ್ತು ಶತ್ರು ಭಯ. ಮೀನರಾಶಿಯವ್ರಿಗೂ ಚೆನ್ನಾಗಿಲ್ಲ, ಅನೇಕ ಥರದ ಸಮಸ್ಯೆಗಳು, ಅನಾರೋಗ್ಯ, ಶತ್ರುಬಾಧೆ, ಅವಮಾನಗಳು, ಅಪವಾದಗಳು, ಸಮಸ್ಯೆಗಳು, ಹಣವನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿ, ಈ ರೀತಿಯ ಅನೇಕ ಪರಿಸ್ಥಿತಿಗಳು ಉಂಟಾಗ್ತದೆ. ಇದು 12 ರಾಶಿಯವರಿಗೆ ಶುಭ ಮತ್ತು ಅಶುಭ ಫಲಗಳು. ನೀವು ಮಾಡಬೇಕಾಗಿರುವಂಥದ್ದೇನಪ್ಪ ಅಂತಂದ್ರೆ, ಈ ಮೇಷರಾಶಿಯವರು ಆದಷ್ಟು ಕೂಡ ಈ ವರ್ಷ ಪೂರ್ತಿ ಅತಿ ಹೆಚ್ಚು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡುವಂಥದ್ದು ಅನುಕೂಲ. ಆದರೆ ವರ್ಷದ ಆರಂಭದಲ್ಲಿ ಮನೆಯಲ್ಲಿ ಒಂದು ಸುಬ್ರಹ್ಮಣ್ಯ ಸ್ವಾಮಿಯ ಹೋಮವನ್ನು ಮಾಡಿಸ್ಕೊಳ್ಳಿ, ಅನುಕೂಲ ಆಗುತ್ತೆ. ಮತ್ತು ಒಂದು ಕುಜ ಶಾಂತಿಯನ್ನು ಮಾಡಿಸ್ಕೊಳ್ಳಿ. ಇನ್ನು ವೃಷಭ ರಾಶಿಯವರು ಅಂತ ಬಂದಾಗ, ವೃಷಭ ರಾಶಿಯವರು ವಿಶೇಷವಾಗಿ ಮಹಾಲಕ್ಷ್ಮಿ ಅಮ್ಮನವರಿಗೆ ಪ್ರಾರ್ಥನೆಯನ್ನು ಮಾಡುವಂಥದ್ದು, ಹಾಲು, ಜೇನುತುಪ್ಪ, ಬಿಲ್ಪತ್ರೆ ಅಥವಾ ಕಮಲದ ಹೂವಿಂದ ಹೋಮವನ್ನು ಮಾಡಿಸುವಂಥದ್ದನ್ನು ಮಾಡಿ, ಇದರಿಂದ ಈ ವರ್ಷದಲ್ಲಿ ಒಂದಷ್ಟು ಅನುಕೂಲಗಳು ಆಗ್ತದೆ. ಇನ್ನು ಮಿಥುನ ರಾಶಿಯವರು ಪುರುಷ ಸೂಕ್ತ ಹೋಮವನ್ನು ಮಾಡಿಸಿ ವರ್ಷ ಪೂರ್ತಿ ಅನುಕೂಲಗಳು ಪ್ರಾಪ್ತಿ ಆಗ್ತದೆ. ಪುರುಷ ಸೂಕ್ತ ಹೋಮವನ್ನು ಮಾಡಿಸಿ ವಿಷ್ಣು ದರ್ಶನವನ್ನು ಮಾಡಿ. ಇನ್ನು ಕರ್ಕಾಟಕ ರಾಶಿಯವರು ಏನು ಮಾಡಬೇಕಪ್ಪ ಅಂದರೆ ದುರ್ಗಾ ಹೋಮವನ್ನು ಮಾಡಿಸಿ ಅಮ್ಮನವರ ದೇವಸ್ಥಾನದಲ್ಲಿ ಕುಂಕುಮಾರ್ಚನೆಯನ್ನು ಮಾಡಿಸಿ. ಇನ್ನು ಸಿಂಹರಾಶಿಯವರು ಮಾಡಬೇಕಾದಂತಹ ಪರಿಹಾರ ಸೂರ್ಯಶಾಂತಿ ಹೋಮ, ರುದ್ರ ಹೋಮವನ್ನು ಮಾಡಿಸಿ. ಅದರ ಜೊತೆಗೆ ಪ್ರತಿ ಭಾನುವಾರದ ದಿನ ಒಂದು ಚಿಕ್ಕ ಪಾತ್ರೆಯಲ್ಲಿ ನೀರನ್ನು ತುಂಬಿ ಅದರೊಳಗಡೆ ಒಂದು ಕೆಂಪು ಹೂವನ್ನು ಹಾಕಿ ಸೂರ್ಯನಿಗೆ ವರ್ಷ ಪೂರ್ತಿ ಅರ್ಘ್ಯವನ್ನು ಭಾನುವಾರದ ದಿನ ಕೊಡ್ತಾ ಬನ್ನಿ. ಇನ್ನು ಕನ್ಯಾ ರಾಶಿಯವರು ಮಾಡಬೇಕಾಗಿರುವಂಥದ್ದು ಮಹಾನಾರಾಯಣ ಹೋಮ ಮಾಡಿಸಿ
ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಬುಧವಾರ ಶುಕ್ರವಾರ ಅರ್ಚನೆಯನ್ನ ಮಾಡಿಸ್ತಾ ಬನ್ನಿ, ಅನುಕೂಲ ಆಗುತ್ತೆ. ಇನ್ನು ತುಲಾರಾಶಿಯವರು ನೀವು ಮಾಡಬೇಕಾಗಿರುವಂಥದ್ದು ಶ್ರೀ ಸೂಕ್ತ ಹೋಮವನ್ನು ಮಾಡಿಸಿ. ಶ್ರೀ ಸೂಕ್ತ ಹೋಮವನ್ನು ಮಾಡಿಸಿ ಒಂದು ಚಿಕ್ಕ ಶ್ರೀಚಕ್ರವನ್ನು ತೆಗೆದುಕೊಂಡು ಬಂದು ಮನೆಯಲ್ಲೇ ಪೂಜೆಯನ್ನ ಮಾಡ್ತಾ ಬಂದ್ರೆ ಅನುಕೂಲಗಳು ಪ್ರಾಪ್ತಿ ಆಗ್ತದೆ. ವೃಶ್ಚಿಕ ರಾಶಿಯವರು ನೀವು ಮಾಡಬೇಕಾಗಿರುವಂಥದ್ದು ಕಾಲಭೈರವನ ಪೂಜೆ, ವಿಶೇಷವಾಗಿ ಕಾಲಭೈರವ ಹೋಮವನ್ನು ಮಾಡಿಸುವಂಥದ್ದು, ಕುಜಶಾಂತಿ ಹೋಮ, ಮೃತ್ಯುಂಜಯ ಶಾಂತಿಯನ್ನು ನೀವು ಮಾಡಿಕೊಳ್ಳುವಂಥದ್ದು ಅನುಕೂಲ. ಇನ್ನು ಧನುಸ್ ರಾಶಿಯವರು ವಿಶೇಷವಾಗಿ ಕುಲದೇವರು, ನಿಮ್ಮ ಕುಲದೇವರು ಯಾರಿರ್ತಾರೋ ಅಲ್ಲಿ ಹೋಗಿ ಒಂದು ಅಭಿಷೇಕ, ಕುಲದೇವರ ದೇವಸ್ಥಾನದಲ್ಲಿ ಅಥವಾ ಕುಲದೇವರ ಹೆಸರಲ್ಲಿ ಮನೆಯಲ್ಲಿ ಒಂದು ಹೋಮವನ್ನು ಮಾಡಿಸಿ ಒಂದು 10 ಜನಕ್ಕೆ ಊಟವನ್ನ ಹಾಕೋದ್ರಿಂದ ಸ್ವಲ್ಪ ಈ ಬಾಧೆಗಳೆಲ್ಲ ಕಮ್ಮಿ ಆಗುತ್ತೆ. ಇನ್ನು ಮಕರ ಕುಂಭ ರಾಶಿಯವರು ಏನಪ್ಪಾ ಮಾಡಬೇಕು ಅಂತಂದ್ರೆ, ಸಾಡೆ ಸಾತಿ ನಡೀತಾ ಇರೋದ್ರಿಂದ ಶನಿಶಾಂತಿ ಹೋಮವನ್ನ ಮಾಡಿಸಿ, ಜೊತೆಗೆ ಅರಳಿ ವೃಕ್ಷದ ಕೆಳಗಡೆ ಸಾಸಿವೆ ಎಣ್ಣೆ ದೀಪವನ್ನು ಹಚ್ಚಿಡುವಂಥದ್ದು, ರುದ್ರ ಹೋಮವನ್ನು ಮಾಡೋದ್ರಿಂದ ಈ ದೋಷಗಳು ಕಮ್ಮಿ ಆಗುತ್ತೆ. ಜೊತೆಗೆ ಶನಿವಾರ ಆಂಜನೇಯ ಸ್ವಾಮಿ ದರ್ಶನವನ್ನ ಮಾಡಿ. ಇನ್ನು ಕೊನೆಯದಾಗಿ ಮೀನರಾಶಿಯವರು ಕೂಡ ನಿಮ್ಮ ಕುಲದೇವರನ್ನ ಪೂಜೆ ಮಾಡುವಂಥದ್ದು, ಆದಷ್ಟು ಗುರುಗಳ ದೇವಸ್ಥಾನ ರಾಘವೇಂದ್ರ ಸ್ವಾಮಿ ಮತ್ತು ದಕ್ಷಿಣಾಮೂರ್ತಿ ಆರಾಧನೆ, ಮಲೆಮಹದೇಶ್ವರರ ಆರಾಧನೆ, ಹೀಗೆ ಸಾಯಿಬಾಬರ ಆರಾಧನೆ, ಹೀಗೆ ನಿಮಗೆ ಇಷ್ಟ ಆಗುವಂಥ ಗುರುಗಳ ಆರಾಧನೆಯನ್ನು ಮಾಡುವಂಥದ್ದು, ಕ್ಷೇತ್ರ ದರ್ಶನವನ್ನು ಮಾಡುವಂಥದ್ದು, ಶಿವನ ದೇವಸ್ಥಾನಕ್ಕೆ ಹೋಗುವಂಥ ಕೆಲಸವನ್ನು ಮಾಡ್ತಾ ಬಂದರೆ ಈ ದೋಷಗಳು ಕಮ್ಮಿ ಆಗುತ್ತೆ ಅಂತ ಹೇಳ್ತಾ, ಈ ಕ್ರೋಧಿನಾಮ ಸಂವತ್ಸರದ ಈ ವರ್ಷ ಭವಿಷ್ಯ ಹೇಗಿದೆ ಅನ್ನುವಂಥ ವಿಚಾರವನ್ನು ನಾನು ತಿಳಿಸ್ತಾ ಇದ್ದೇನೆ. ಅದ್ರ ಜೊತೆಗೆ ಪ್ರಮುಖವಾಗಿ ವರ್ಷ ಭವಿಷ್ಯದ ಜೊತೆಗೆ ನಿಮ್ಮ ಜಾತಕವೂ ಕೂಡ ಬಹಳ ಪ್ರಮುಖವಾಗ್ತದೆ. ಯಾಕಂದರೆ ನಿಮ್ಮ ಜಾತಕದ ದಶಾಭುಕ್ತಿ ಹೇಗಿದೆ, ಜಾತಕದಲ್ಲಿ ನಡೀತಾ ಇರುವಂತಹ ದಶಾಭುಕ್ತಿ ಫಲ ಏನು ಹೇಳ್ತದೆ, ಅದು ಶುಭ ಸ್ಥಾನದಲ್ಲಿದೆಯಾ ಅಶುಭ ಸ್ಥಾನದಲ್ಲಿದೆಯಾ, ಇದು ಕೂಡ ಮುಖ್ಯವಾಗ್ತದೆ ಅಂತ ಹೇಳ್ತಾ ಒಮ್ಮೆ ನಿಮ್ಮ ಜಾತಕಗಳನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ. ಅದ್ರ ಜೊತೆಗೆ ನೀವು ವಾಸಿಸುವಂತಹ ಮನೆ ವಾಸ್ತು ಪ್ರಕಾರವಾಗಿದ್ದರೆ ಅನೇಕ ದೋಷಗಳು ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.